ಹುಡುಗಿ ಯಾವಾಗ ನೋಡ್ತಿದ್ರು ದುಬಾರಿ ಉಡುಗೊರೆಗಳನ್ನೇ ಕೇಳ್ತಾ ಇದ್ಲು. ದುಬಾರಿ ಗಿಫ್ಟ್ ಕೊಡೋಕ್ಕೆ ಆಗದಂತಹ ಆ ಹುಡುಗನಿಗೆ ಹುಡುಗಿ ಲವ್ ಬ್ರೇಕಪ್ ಅನ್ನು ಹೇಳ್ಬಿಟ್ಟಿದ್ಲು. ಅದಕ್ಕೋಸ್ಕರ ಹುಡುಗಿಗೆ ಸರಿಯಾಗಿ ಪಾಠವನ್ನು ಕಲಿಸಬೇಕು ಅಂತ ಆ ಹುಡುಗ ದುಬಾರಿ ಗಿಫ್ಟ್ಗಳನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿ ಟಾರ್ಚರ್ ಕೊಟ್ಬಿಟ್ಟಿದ್ದಾನೆ. ಹಳೆ ಲವರ್ ಕೊಡ್ತಿರುವಂತಹ ಕಾಟದಿಂದ ಬೇಸತ್ತಿರುವಂತಹ ಆ ಹುಡುಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದಾಳೆ. ಬ್ರೇಕಪ್ನಿಂದ ತನ್ನ ಜೀವನ ನರಕ ಆಗೋಯ್ತು ಅಂತ ಆ ಹುಡುಗನಿಗೆ ಸಿಕ್ಕಾಪಟ್ಟೆ ಕೋಪ ಇತ್ತು. ಅದೇ ಕೋಪಕ್ಕೆ ಗೆಳತಿಯ ಮನೆಗೆ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ಗಳನ್ನು 4 ತಿಂಗಳಿಂದ ಕಳಿಸ್ತಾನೆ ಇದ್ದ. ಅಮೆಜಾನ್, ಫ್ಲಿಪ್ಕಾರ್ಟ್ನಿಂದ 300ಕ್ಕೂ ಹೆಚ್ಚಿನ ವಸ್ತುಗಳ ಆರ್ಡರನ್ನು ಮಾಡಿ ಬುಕ್ ಮಾಡಿದ್ದಾನೆ. ಕೋಲ್ಕತ್ತಾದ ನ್ಯಾಷನಲ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಆ ಹುಡುಗಿ ನಾಡಿಯಾ ಜಿಲ್ಲೆಯಲ್ಲಿದ್ದಂತಹ ಆ ಹುಡುಗನ ಜೊತೆಗೆ ಸಾಕಷ್ಟು ವರ್ಷಗಳಿಂದ ಪರಿಚಯ ಲವ್ಗೆ ಟರ್ನ್ ಆಗೋಗಿತ್ತು. ಕಳೆದ ನವೆಂಬರ್ನಲ್ಲಿ ಬ್ರೇಕಪ್ ಆದಮೇಲೆ ಕ್ಯಾಶ್ ಆನ್ ಡೆಲಿವರಿ ಇದ್ದಿದ್ದರಿಂದ ಪ್ರತಿ ಬಾರಿಯೂ ಕೂಡ ಹುಡುಗಿ ಪಾರ್ಸೆಲ್ಗಳನ್ನು ವಾಪಸ್ ಮಾಡ್ತಾನೆ ಇದ್ಲು. ಕೊನೆಗೆ 2 ಇ-ಕಾಮರ್ಸ್ ಕಂಪನಿಗಳು ಈ ಹುಡುಗಿಯನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ಟಿದೆ. ತನ್ನ ಮಾಜಿ ಗೆಳೆಯನ ಕೃತ್ಯದಿಂದ ಬೇಸತ್ತಂತ ಆ ಹುಡುಗಿ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದು ತಲೆಮರೆಸಿಕೊಂಡಿರುವಂತಹ ಆ ಹುಡುಗನಿಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ.